ಹಾಗಾದರೆ ದೆಹಲಿಯಲ್ಲಿ ಬಂಡಾಯ ನಾಯಕರ ಗೇಮ್ ಪ್ಲಾನ್ ಏನಿದೆ? ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ದೆಹಲಿಯಲ್ಲಿ ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಅವರನ್ನು ಭೇಟಿ ಮಾಡಿಯೂ ಕೂಡ ಸಾಕಷ್ಟು ದೂರು ದುಮ್ಮಾನಗಳನ್ನು ಹೇಳ್ಕೊಂಡಿರಬಹುದು ಸಂತೋಷ್ ಅವರ ಬಳಿಯಲ್ಲಿಯೂ ಕೂಡ. ಹಾಗಾಗಿ ಏನಾಗಿದೆ, ಇವರು ಎಲ್ಲರೂ ಒಟ್ಟಿಗೆ ಒಬ್ಬರನ್ನೇ ಭೇಟಿ ಮಾಡ್ತಾ ಇಲ್ಲ. ಇಲ್ಲಿ ರೆಬಲ್ಸ್ ನಾಯಕರಲ್ಲಿ ಈ ಕಡೆ ರಮೇಶ್ ಜಾರಕಿಹೊಳಿ ಒಬ್ಬರನ್ನ ಭೇಟಿ ಮಾಡ್ತಿರಬಹುದು, ಆ ಕಡೆ ಯತ್ನಾಳ್ರು ಒಬ್ಬರನ್ನ ಭೇಟಿ ಮಾಡ್ತಿರ್ಬೋದು, ಈ ಕಡೆ ಕುಮಾರ್ ಬಂಗಾರಪ್ಪ ಒಬ್ಬರನ್ನ ಇಲ್ಲಿ ಭೇಟಿ ಮಾಡ್ತಾ ಇರಬಹುದು. ಹಾಗಾಗಿ ಒಬ್ಬೊಬ್ಬರನ್ನು ಇಲ್ಲಿ ಭೇಟಿ ಮಾಡುವ ಮೂಲಕವಾಗಿ ಎಲ್ಲ ಕಡೆಯಿಂದನೂ ಕೂಡ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಒಂದು ಕೆಲಸವನ್ನು ಸ್ಟ್ರಾಟಜಿಯನ್ನು ಮಾಡ್ಕೊಂಡಿರಬಹುದು ಅಂತ ಕಾಣ್ತಿದೆ. ಕುಮಾರ್ ಬಂಗಾರಪ್ಪ ಅವರು ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಅವರನ್ನು ಭೇಟಿ ಮಾಡಿ ಮಾತಾಡಿದ್ದಾರೆ. ವಿಶೇಷವಾಗಿ ಇವರೆಲ್ಲರ ಮೋಟೋ ಒಂದೇ. ಸದ್ಯಕ್ಕೆ ಮೊದಲೆಲ್ಲ ಇದು ವಕ್ಫ್ ಆಸ್ತಿ ಅಂತ ಮಾತಾಡ್ತಾ ಇದ್ರು. ವಕ್ಫ್ ಹೆಚ್ಚು ಕಡಿಮೆಗೆ ಅಷ್ಟು ಮುನ್ನೆಲೆಗೆ ಬರ್ತಾ ಇಲ್ಲ. ಈಗೇನಿದ್ರು ವಿಜೇಂದ್ರ ಹಟಾವೋ, ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಡೆ ಇಳಿಸಿ ಅನ್ನೋ ಒಂದು ಹೋರಾಟ ಮಾತ್ರ ಜೋರಾಗಿದ್ದಂತೆ ಕಾಣಿಸ್ತಾ ಇದೆ. ಇದೀಗ ಕುಮಾರ್ ಬಂಗಾರಪ್ಪ ಅವರು ಕೂಡ ಬಿ ಎಲ್ ಸಂತೋಷ್ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಇದೀಗ ರಾಕೇಶ್, ಈಗ ಈ ಒಂದು ರೆಬೆಲ್ಸ್ ನಾಯಕರು ಅಂತ ಏನು ಕರಿತಾ ಇದ್ದೀವೋ ನಾವು, ಈ ನಾಯಕರ ತಂಡ ಒಬ್ಬೊಬ್ಬರು ಮೀಟ್ ಮಾಡಿಕೊಂಡು ಸ್ಟ್ರಾಟಜಿಯನ್ನು ಹೆಣಿತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಈಗ ಸಂತೋಷ್ ಅವರ ಕಡೆಯಿಂದ ಅಂತ ಬಂದಾಗ ಏನು ಬಿಡಿಸಿ ಹೇಳಬೇಕಾಗಿಲ್ಲ. RSSನ ಕಡೆಯಿಂದ ಒಂದು ಒತ್ತಡ ಹಾಕೋಣ, ನಡ್ಡಾ ಅವ್ರ ಕಡೆಯಿಂದ ಒಂದು ಒತ್ತಡ ಹಾಕೋಣ, ಸಾಧ್ಯವಾದರೆ ಅಮಿತ್ ಶಾ ಅವರೋ ಇನ್ನೊಬ್ಬರೋ ಮತ್ತೊಬ್ಬರೋ ಅವ್ರ ಕಡೆಯಿಂದ ಪ್ರೆಷರ್ ಇರಲಿ ಅಂತ ಹೇಳಿ ಎಲ್ಲ ಒಂಥರ ಈ ಜವಾಬ್ದಾರಿಗಳನ್ನು ಹಂಚ್ಕೊಂಡಿದ್ದಾರೆ. ವಿಜೇಂದ್ರ ಹಟಾವೋ ಚಳುವಳಿಯಲ್ಲಿ ಯಾರ್ಯಾರು ಜವಾಬ್ದಾರಿ, ಯಾವ್ಯಾವ ಕಡೆಯಿಂದ ಯಾವ ಬಾಣ ಬಿಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು ಅಂತ. ಹೌದು ರಮಕಾಂತ್, ತಾವು ಹೇಳಿದಾಗೆ ಬಿಜೆಪಿಯ ಭಿನ್ನಮತೀಯರು ಈಗ ಹೊಸ ಸ್ಟ್ರಾಟಜಿಯನ್ನು ಹಣಿತಾ ಇದ್ದಾರೆ. ಇಲ್ಲಿವರೆಗೂ ವಿಜೇಂದ್ರ ವಿರುದ್ಧ ಹೋರಾಟ ಮಾಡಿದಂತಹ ಆ ತಂಡ ಈಗ ಒಗ್ಗಟ್ಟಾಗಿ ಮುಂದೆ ಹೆಜ್ಜೆ ಇಡುವಂತಹ ಯೋಚನೆಯನ್ನು ಮಾಡಿಕೊಂಡಿದೆ. ಇಲ್ಲಿವರೆಗೂ ಬಿಜೆಪಿಯಲ್ಲಿ ನಾವು ಗಮನಿಸಿದ ಹಾಗೆ 3 ತಂಡಗಳಿತ್ತು. ಒಂದು ತಟಸ್ಥ ಬಣ, ಮತ್ತೊಂದು ವಿಜೇಂದ್ರ ಬಣ, ಹಾಗೆ ಇನ್ನೊಂದು ಭಿನ್ನರ ಬಣ. ಈಗ ವಿಜೇಂದ್ರ ಅವರ ವಿರುದ್ಧ ಹೋರಾಟ ನಡೆಸುವುದಕ್ಕೋಸ್ಕರ ಈ 2 ತಂಡಗಳು, ತಟಸ್ಥ ಮತ್ತು ಭಿನ್ನ ಬಣ, ಒಟ್ಟಾಗಿ ಹೋಗುವಂಥ ನಿರ್ಧಾರವನ್ನು ಮಾಡಿಕೊಂಡಿದೆ. ಇಲ್ಲಿ ಈ ತಂಡದ ಸದಸ್ಯರೆಲ್ಲರೂ ಒಗ್ಗಟ್ಟಾಗಿ ನಿನ್ನೆಯ ದಿನ ತಡರಾತ್ರಿಯಲ್ಲಿ ಇಬ್ಬರು ಬಿಜೆಪಿ ಹಿರಿಯ ನಾಯಕರನ್ನು ಭೇಟಿಯಾಗಿದ್ದಾರೆ. ಹಾಗೆ ಕೆಲವೊಂದಷ್ಟು ಮಂದಿ ಸಂಸದರು ಕೂಡ ಕಲೆತು ಒಂದು ಕಡೆ ಚರ್ಚೆಯನ್ನು ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಪಕ್ಷದ ವರಿಷ್ಠ ನಾಯಕರನ್ನು ಭೇಟಿ ಮಾಡೋದಕ್ಕೆ ಅವರು ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ತಾ ಇದ್ದಾರೆ. ಈಗಿನ ಮಾಹಿತಿಯ ಪ್ರಕಾರ ತಡರಾತ್ರಿ ನಿನ್ನೆ 5 ರಿಂದ 6 ಮಂದಿ ನಾಯಕರುಗಳು ಬಿ ಎಲ್ ಸಂತೋಷ್ ಅವರನ್ನು ಭೇಟಿಯಾಗಿದ್ದರು. ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಅವರ ಜೊತೆ ಮಾತುಕತೆಯನ್ನು ಮಾಡಿ ತಮ್ಮ ನಿಲುವು ಮತ್ತು ನಿರ್ಧಾರಗಳನ್ನು ಪ್ರಕಟ ಮಾಡಿದರು. ಈಗಿನ ಮಾಹಿತಿಯ ಪ್ರಕಾರ ಈಗ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡುವುದಕ್ಕೆ ಈ ತಂಡದ ಸದಸ್ಯರು ತೆರಳಿದ್ದಾರೆ. 3 ರಿಂದ 4 ಮಂದಿ ಒಟ್ಟೊಟ್ಟಾಗಿ ಅಂದರೆ ಗ್ರೂಪ್ ಇಂಡಿವಿಜುವಲ್ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡು ಅವರನ್ನು ಭೇಟಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಅವರು ಮಾತುಕತೆಯನ್ನು ಮಾಡ್ತಿದ್ದಾರೆ. ಅಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳ್ತಿದ್ದಾರೆ. ನಮ್ಮ ವಿರೋಧ ಇರುವುದು ಪಕ್ಷ ಸಂಘಟನೆಯ ವಿಚಾರದಲ್ಲಿ ವಿಜೇಂದ್ರ ಅವರು ತೋರ್ತಿರುವಂಥ ಏಕಪಕ್ಷ ನಿರ್ಧಾರ, ಹಾಗೆ ನಮ್ಮನ್ನು ಕಡೆಗಣನೆ ಮಾಡ್ತಾ ಇರೋದು, ಪಕ್ಷಕ್ಕೆ ಸೇವೆ ಸಲ್ಲಿಸಿದ ಇಷ್ಟು ದಿನಗಳಿಂದ ನಮ್ಮನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಇದರ ಬಗ್ಗೆ ವರಿಷ್ಠರು ಗಮನ ಹರಿಸಲೇಬೇಕು. ಒಂದು ವೇಳೆ ವಿಜೇಂದ್ರ ಅವರನ್ನ ನೇಮಕ ಮಾಡೋದಾದರೆ ನಮ್ಮದೊಂದಷ್ಟು ಬೇಡಿಕೆಗಳಿವೆ, ಅದಕ್ಕೆ ಸಮ್ಮತಿ ಕೊಟ್ಟರೆ ನಾವು ನಿಮ್ಮ ವಿಚಾರಗಳನ್ನು ಒಪ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಕೂಡ ಇವತ್ತು ಬೆಳಗ್ಗೆ ಹೇಳಿದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರುಗಳು ಅವರ ಬಳಿ ನಮ್ಮ ಮನವಿ ಮತ್ತು ವಿಚಾರಗಳನ್ನು ತಲುಪಿಸಿದ್ದೇವೆ, ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೋ ಅದನ್ನು ತಲೆ ಬಗ್ಗಿಸಿ ಒಪ್ಪಿಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ರಾಷ್ಟ್ರೀಯ ನಾಯಕರುಗಳನ್ನು ಭೇಟಿಯಾಗುವ ಮುಖಾಂತರ ತಮ್ಮ ಮನವಿಯನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಾದ ಬಳಿಕ ಅವರ ಕಡೆಯಿಂದ ಏನು ನಿರ್ಧಾರ ಬರುತ್ತೋ ಅದರ ಮೇಲೆ ಮುಂದೆ ಹೋಗಬಹುದು. ಒಟ್ಟಿನಲ್ಲಿ 8-10 ದಿನಗಳಲ್ಲಿ ನಡೆದಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ವೇಳೆಗೆ ಸ್ಪಷ್ಟ ಚಿತ್ರಣವನ್ನು ಪಡೆದುಕೊಂಡು ಅವರ ರಾಜ್ಯಕ್ಕೆ ವಾಪಸ್ಸಾಗಬಹುದು. ರಮಕಾಂತ್, ಥ್ಯಾಂಕ್ ಯು ರಾಕೇಶ್.